ಎರಡನೇ ಬಾರಿಗೆ ಗಾಂಧಿ ಪುರಸ್ಕಾರ ಪಡೆದ ಕುಪ್ಪಳ್ಳಿ ಗ್ರಾಮ ಪಂಚಾಯಿತಿ ಸ್ವಚ್ಛ ಸುಂದರ ಹೈಟೆಕ್ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಿರುವ ತಾಲೂಕಿನ ಏಕೈಕ ಪಂಚಾಯಿತಿ. ರಾಜ್ಯ ಸರ್ಕಾರ ನೀಡುವ ಗಾಂಧಿ ಪುರಸ್ಕಾರ ಪ್ರಶಸ್ತಿ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ 8 ಗ್ರಾಮ ಪಂಚಾಯಿತಿಗಳಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಕುಪ್ಪಹಳ್ಳಿ ಗ್ರಾಮ ಪಂಚಾಯಿತಿ ಎರಡನೇ ಬಾರಿಗೆ ಗಾಂಧಿ ಪುರಸ್ಕಾರ ಪಡೆದು ಸೈ ಎನಿಸಿಕೊಂಡಿದೆ. ಮೊದಲಿನಿಂದಲೂ ಸ್ವಚ್ಛ ಭಾರತ ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಪಡೆದ ಕುಪ್ಪಳ್ಳಿ ಗ್ರಾಮ ಪಂಚಾಯಿತಿ ಈ ಬಾರಿ ಘೋಷಣೆ ಮಾಡಿದ ಪ್ರಶಸ್ತಿಯಲ್ಲೂ ತನ್ನ ಹೆಸರನ್ನು ಉಳಿಸಿಕೊಂಡು ಬಂದಿದೆ. ಈ ಬಾರಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡ ಕುಪ್ಪಳ್ಳಿ ಪಂಚಾಯಿತಿಗೆ ಅಭಿನಂದನೆಗಳ ಮಹಾಪುರವೇ ಹರಿದು ಬಂದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅತ್ಯಂತ ರಿಚೆಸ್ಟ್ ಪಂಚಾಯಿತಿ ಎನಿಸಿಕೊಂಡಿರುವ ಕುಪ್ಪಳ್ಳಿ ಗ್ರಾಮ ಪಂಚಾಯಿತಿ ಈ ಬಾರಿಯೂ ಗಾಂಧಿ ಪುರಸ್ಕಾರ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. 2 ದಿನಗಳ ಹಿಂದೆ ರಾಜ್ಯ ಸರ್ಕಾರ ಪ್ರದಾನ ಮಾಡಿದ ಗಾಂಧಿ ಪುರಸ್ಕಾರ ಪ್ರಶಸ್ತಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ 8 ತಾಲೂಕುಗಳಲ್ಲಿಯೂ ತಲಾ ಒಂದೊಂದು ಪಂಚಾಯಿತಿ ಆಯ್ಕೆಯಾಗಿದ್ದು, ಚಿಕ್ಕಬಳ್ಳಾಪುರ ತಾಲೂಕು ಕುಪ್ಪಳ್ಳಿ ಪಂಚಾಯಿತಿಗೆ ಪ್ರಶಸ್ತಿಗೆ ಭಾಜನವಾಗಿದೆ. ನಾನು ಈ ಪ್ರಶಸ್ತಿಯನ್ನು ಇಂದಿನ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಂತ ನಾರಾಯಣಸ್ವಾಮಿಯವರು ಮತ್ತು ಅವತ್ತಿನ PDO ಅಂತ ನಾಗಮಣಿ ಅವರಿಗೆ ಅರ್ಪಿಸ್ತೀನಿ. ಯಾಕಂತಂದರೆ ಅವತ್ತಿನ ಅಧ್ಯಕ್ಷರಂತ ನಾರಾಯಣಸ್ವಾಮಿಯವರು ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಒಂದು ಸುಸಜ್ಜಿತವಾದಂಥ ಕಟ್ಟಡಕ್ಕೆ ಬುನಾದಿಯನ್ನು ಹಾಕ್ಕೊಟ್ಟಂಥದ್ದು. ಸೊ ಇವತ್ತು ಜಿಲ್ಲೆಯಲ್ಲಿ ಒಂದು ಮಾದರಿ ಕಟ್ಟಡವಾಗಿ ನಿರ್ಮಾಣಗೊಂಡಿದೆ. ಹಾಗಾಗಿ ಈ ಪ್ರಶಸ್ತಿಯನ್ನು ನಾನು ಅವರಿಗೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಈ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಸರ್ಕಾರ ತನ್ನದೇ ಆದಂಥ ಮಾನದಂಡಗಳನ್ನು ನಿಗದಿಪಡಿಸಿದೆ. ಆ ಮಾನದಂಡಗಳಲ್ಲಿ ಪ್ರಮುಖವಾಗಿ ತೆರಿಗೆ ವಸೂಲಾತಿ ಇರ್ಬೋದು, ತೆರಿಗೆ ವಸೂಲಾದಂಥ ಹಣವನ್ನು ಯಾವ ರೀತಿ ನಾವು ಸದ್ಬಳಕೆ ಮಾಡ್ಕೊಂಡಿದ್ದೀವಿ ಅನ್ನೋಂಥದ್ದು, ಮತ್ತು ಗ್ರಾಮೀಣ ಭಾಗದ ಜನರ ಜೀವನವನ್ನು ಬದಲಾವಣೆ ಮಾಡಲಿಕ್ಕೆ, ಉದಾಹರಣೆಗೆ ಮಕ್ಕಳ ಮತ್ತು ತಾಯಂದಿರ ಮರಣ ಪ್ರಮಾಣ ಇರ್ತಕ್ಕಂಥದ್ದು, ಮತ್ತು ಗ್ರಾಮ ಪಂಚಾಯತಿಯನ್ನು ಮಹಿಳಾ ಮತ್ತು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತಿಯನ್ನಾಗಿ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಅಭಿಯಾನಗಳ ಒಂದು ಮಾನದಂಡಗಳನ್ನು ಇಟ್ಕೊಂಡು ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥದ್ದು ಬಹಳ ಖುಷಿಯಾಗುತ್ತೆ. ಸೊ ನನ್ನ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿಯ ಈಗಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಹಾಗೂ ನಮ್ಮ ಎಲ್ಲ ಗ್ರಾಮ ಪಂಚಾಯತಿಯ ಸಿಬ್ಬಂದಿ ಕೂಡ ಶ್ರಮಿಸಿದರು. ಸೊ ಅವರೆಲ್ಲರ ಒಂದು ಸಹಕಾರದಿಂದ ಇವತ್ತು ಪ್ರಶಸ್ತಿ ಲಭಿಸಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಏನು ನಮ್ಮ ಗ್ರಾಮ ಪಂಚಾಯತಿಯ ಸ್ವಂತ ಸಂಪನ್ಮೂಲ ಸಂಗ್ರಹಣೆ ಏನಿದೆ ಅದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಆ ಒಂದು ಹಣವನ್ನು ಈ ಕಸ ವಿಲೇವಾರಿ ಸಂಬಂಧ ಇರತಕ್ಕಂಥದ್ದು, ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು, ಮತ್ತು ಮೊನ್ನೆ ಸ್ವಚ್ಛತಾ ಅಭಿಯಾನದಲ್ಲಿ ತಾವು ನೋಡೋದಾದರೆ ಅಂಗಟ್ಟ ರಸ್ತೆಯಲ್ಲಿ ಏನು ಕಸದ ರಾಶಿ ಇತ್ತು ಅದು ನಮ್ಮ CO ಸರ್ ಮಾರ್ಗದರ್ಶನದಲ್ಲಿ ಇವತ್ತು ಅದನ್ನು ಬ್ಯೂಟಿಫಿಕೇಷನ್ ಮಾಡಿದ್ವಿ. ಇವತ್ತೇನಾಗಿದೆ ಅಂದರೆ ಅಲ್ಲಿ ಯಾರು ಪ್ರವಾಸಿಗರು ಆ ರಸ್ತೆಯಲ್ಲಿ ಓಡಾಡ್ತಾರೆ ಅವ್ರು ಬಂದು ಕೂತ್ಕೊಂಡು ವಿಶ್ರಾಂತಿ ಪಡ್ಕೊಳ್ತಕ್ಕಂಥ ಜಾಗವನ್ನಾಗಿ ಪರಿವರ್ತನೆ ಮಾಡಿದ್ದೀವಿ. ಈ ರೀತಿಯ ಆಲೋಚನೆಗಳು, ಜೊತೆಗೆ ಎಲ್ಲೆಲ್ಲಿ ಕಸವನ್ನು ಸುರಿತಿದ್ರು ಅಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸಿರತಕ್ಕಂಥದ್ದು, ಹಾಗೆ ಮನೆಯಿಂದ ಒಣ ಕಸವನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಇವುಗಳಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ. 2020-21 ಸಾಲಿನಲ್ಲಿಯೂ ಗಾಂಧಿ ಪುರಸ್ಕಾರವನ್ನು ಪಡೆದುಕೊಂಡಿದ್ದ ಕುಪ್ಪಳ್ಳಿ ಪಂಚಾಯಿತಿ ಅದಕ್ಕೂ ಮೊದಲು ಜಿಲ್ಲಾಡಳಿತ ಮತ್ತು ಪಂಚಾಯತ್ ರಾಜ್ ಹಾಗೂ ಕೇಂದ್ರ ಸರ್ಕಾರಗಳು ನೀಡಿದ ಸ್ವಚ್ಛ ಭಾರತ ಯೋಜನೆಗಳಲ್ಲೂ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದ್ದು, ಶೌಚಾಲಯ ಮುಕ್ತ ಪಂಚಾಯಿತಿ ಪ್ರಶಸ್ತಿಯನ್ನ 2015-16ರಲ್ಲೇ ಪಡೆದುಕೊಂಡು ಇಡೀ ತಾಲೂಕಿಗೆ ಮಾದರಿ ಪಂಚಾಯಿತಿ ಎನಿಸಿಕೊಂಡಿತ್ತು. ಇತ್ತೀಚೆಗೆ ಹಳೆಯ ಕಟ್ಟಡದಿಂದ ನೂತನ ಕಟ್ಟಡಕ್ಕೆ ತಮ್ಮ ಕಚೇರಿಯನ್ನು ವರ್ಗಾಯಿಸಿಕೊಂಡಿರುವ ಕುಪ್ಪಳ್ಳಿ ಪಂಚಾಯಿತಿ ಕಟ್ಟಡ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದ ಮೌಲ್ಯದ ಭವ್ಯವಾದ ಸುಂದರ ಕಟ್ಟಡಕ್ಕೆ ವರ್ಗಾವಣೆ ಮಾಡಿಕೊಂಡಿತ್ತು. ಇಡೀ ತಾಲೂಕಿನಲ್ಲಿ ನಂಬರ್ 1 ಹೈಟೆಕ್ ಮಾದರಿ ಕಟ್ಟಡ ನಿರ್ಮಾಣ ಮಾಡಿರುವ ಕುಪ್ಪಳ್ಳಿ ಗ್ರಾಮ ಪಂಚಾಯಿತಿಯಿಂದ ಅತ್ಯುತ್ತಮ ಸೇವೆ ಸಿಗುತ್ತಿದೆ. ಆಯಾ ಕಾಲಕ್ಕೆ ಜನರ ಎಲ್ಲ ಅರ್ಜಿಗಳನ್ನು ವಿಲೇವಾರಿ ಮಾಡುತ್ತಿದೆ ಎನ್ನುವ ಕಾರಣಕ್ಕೆ ಈ ಬಾರಿಯೂ ಗಾಂಧಿ ಪುರಸ್ಕಾರ ತನ್ನ ಮುಡಿಗೇರಿಸಿಕೊಂಡಿದೆ. ಕುಪ್ಪಳ್ಳಿ ಗ್ರಾಮ ಪಂಚಾಯಿತಿಗೆ 2023-24ನೇ ಸಾಲಿಗೆ ಆಯ್ಕೆಯಾಗಿ ಪ್ರಶಸ್ತಿನ ವಿತರಣೆ ಮಾಡಿದ್ದಾರೆ. ಸೊ ಆ ಗ್ರಾಮ ಪಂಚಾಯಿತಿಯಲ್ಲಿ ಕೈಗೊಂಡಿರುವಂಥ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಏನೆಲ್ಲ ಮೂಲಭೂತ ಸೌಕರ್ಯಗಳಿರ್ಬೋದು, ಶೈಕ್ಷಣಿಕ ಹುದ್ದೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇರ್ಬೋದು, ಆರೋಗ್ಯ ಸಂಬಂಧಿತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವರು ಏನೆಲ್ಲ ಅಭಿವೃದ್ಧಿಗಳು ಇತ್ತು, ಈ ಸರ್ಕಾರ ಒಂದಷ್ಟು ಪ್ರಶ್ನಾವಳಿಗಳನ್ನು ಆಗಿತ್ತು. ಪ್ರಶ್ನಾವಳಿಗಳಿಗೆ ಅಂಕಗಳನ್ನು ನಿಗದಿಪಡಿಸಿದರು. ಅವರು ಅನುಷ್ಠಾನ ಮಾಡಿರುವಂತಹ ಅಂಕಗಳು ಬೇರೆ ಪಂಚಾಯತಿಗಳಿಗೆ ಕಂಪೇರ್ ಮಾಡಿದರೆ ಇವರು ಹೆಚ್ಚು ಸಾಧನೆ ಮಾಡಿದ್ದರಿಂದ ಒಂದು ಸಂಸ್ಥೆಯು ಆಯ್ಕೆ ಮಾಡಲಾಗಿದೆ. ಕುಪ್ಪಳ್ಳಿ ಗ್ರಾಮ ಪಂಚಾಯತಿನ ಆಯ್ಕೆ ಮಾಡಲಾಗಿದೆ ಮತ್ತು ಅವರು ನೂತನವಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಂಡು ಒಂದು ವರ್ಗ ಒಂದರಲ್ಲಿ ಹೆಚ್ಚು ವಸೂಲಾತಿನ ಮಾಡಿ, ಸೊ ಅನುದಾನದ ಸ್ವಂತ ಸಂಪನ್ಮೂಲವನ್ನು ಹೆಚ್ಚು ಮಾಡಿಕೊಂಡು ಹೆಚ್ಚು ಕಾಮಗಾರಿಗಳನ್ನು ಮಾಡಿದ್ದಾರೆ. ಪ್ರತಿ ವರ್ಷವೂ ಕೊಡ್ತಾರೆ. ಸೊ ಪ್ರತಿ ವರ್ಷವೂ ಯಾರು ಹೆಚ್ಚು ಆಯ್ಕೆ ಕ್ವಶನಿರ್ಸು ಚೆನ್ನಾಗಿ ಪ್ರಶ್ನಾವಳಿಗಳಿಗೆ ಉತ್ತರವನ್ನು ಕೊಟ್ಟು ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಾರೆ ಜಿಲ್ಲಾ ಪಂಚಾಯತಿಯಿಂದ ಪರಿಶೀಲನೆ ಮಾಡ್ತಾರೆ.
ಪರಿಶೀಲನೆ ಮಾಡಿ ಆಯ್ಕೆ ಮಾಡಿರ್ತಾರೆ. ಥ್ಯಾಂಕ್ ಯು. ಇನ್ನು ಈ ಬಾರಿ ತಮ್ಮ ಪಂಚಾಯತಿಗೆ ಸಿಕ್ಕಿರುವ ಗಾಂಧಿ ಪುರಸ್ಕಾರ ಪ್ರಶಸ್ತಿಯ ಗೌರವ ನಮ್ಮ ಅಧ್ಯಕ್ಷರಾದ ಕುಡುತಿ ನಾರಾಯಣಸ್ವಾಮಿ ಹಾಗೂ ಪಂಚಾಯತಿ ಎಲ್ಲ ಸದಸ್ಯರು, ಕಚೇರಿ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಪಂಚಾಯತಿ ಕಟ್ಟಡ ಅಷ್ಟೊಂದು ಸುಂದರವಾಗಿ ಮೂಡಿಬರಲು ಸಹಕರಿಸಿದ ಎಲ್ಲರಿಗೂ ಸಲ್ಲುತ್ತದೆ. ಪ್ರಶಸ್ತಿ ನಮಗೆ ಮುಂದಿನ ಕಾರ್ಯಚಟುವಟಿಕೆಗಳನ್ನು ಮತ್ತಷ್ಟು ಚುರುಕಾಗಿ ಮಾಡಿಕೊಂಡು ಹೋಗಲು ಸ್ಫೂರ್ತಿಯ ಸೆಲೆಯಾಗಿದೆ ಎಂದು ಅಭಿವೃದ್ಧಿ ಅಧಿಕಾರಿ ಎಸ್ ಮೋಹನ್ ಕುಮಾರ್ ತಿಳಿಸಿದ್ದಾರೆ. ಬೇಕಾಗಿರ್ತಕ್ಕಂಥದ್ದು ಬದ್ಧತೆ ಸರ್. ಸೊ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಪಂಚಾಯತಿಗಳು ಕೂಡ ಪ್ರಶಸ್ತಿನ ಪಡೆಯೋಕ್ಕೆ ಅರ್ಹರಾಗಿದ್ದಾವೆ. ಬಟ್ ಕೆಲವು ಕಡೆ ಏನಾಗ್ತಾಯಿದೆ, ನಮ್ಮ ಚುನಾಯಿತ ಪ್ರತಿನಿಧಿಗಳು ಮತ್ತು ಆಡಳಿತದ ಅಧಿಕಾರಿಗಳ ಮಧ್ಯೆ ಇರತಕ್ಕಂಥ ಕೆಲವು ಗ್ಯಾಪ್ ಇರ್ಬೋದು ಅಥವಾ ಮಾಹಿತಿಯ ಕೊರತೆ ಇರತಕ್ಕಂಥದ್ದು. ಸೊ ಇವುಗಳನ್ನು ಸರಿಪಡಿಸ್ಕೊಂಡು ಹೋಗ್ಬಿಟ್ರೆ ಖಂಡಿತವಾಗಿಯೂ 157 ಪಂಚಾಯತಿಗಳು ಕೂಡ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಪಡೀಲಿಕ್ಕೆ ಅರ್ಹರಾಗಿರ್ತಕ್ಕಂಥ ಪಂಚಾಯತಿಗಳಾಗ್ತವೆ. ಹಾಗಾಗಿ ಎಲ್ಲೆಲ್ಲಿ ಅವ್ರವ್ರಿಗೆ ಗೊತ್ತಿರುತ್ತೆ ಸರ್. ಈಗ GP ರ್ಯಾಂಕಿಂಗ್ ಅಂತ ಸಿಸ್ಟಮನ್ನು ಕೂಡ ತಂದಿದೆ ಸರ್ಕಾರ. ಸೊ ಆ GP ರ್ಯಾಂಕಿಂಗನ್ನು ತಮ್ಮ ಪಂಚಾಯತಿಗಳು ಯಾವ ಮಟ್ಟದ ರ್ಯಾಂಕಿಂಗಲ್ಲಿದೆ ಅಂತ ಪರಿಶೀಲನೆ ಮಾಡ್ಕೊಂಬಿಟ್ರೆ, ಏನು ಲೂಪ್ ಹೋಲ್ಸ್ ಇದ್ದಾವೆ ಅದನ್ನು ಫಿಲಪ್ ಮಾಡ್ಕೊಂಬಿಟ್ರೆ ಖಂಡಿತ ಪ್ರಶಸ್ತಿ ಬರೋದಕ್ಕೆ ಸಾಧ್ಯ. ಪ್ರಮುಖವಾಗಿ ಪ್ರಶಸ್ತಿಗೆ ಹಾಗೆ 5 ಲಕ್ಷ ರೂಪಾಯಿ ಕೊಡ್ತಾರೆ. ಸೊ ಇಲ್ಲಿ ದುಡ್ಡಿಗಿಂತನೂ ಅಂದರೆ ಅನುದಾನಕ್ಕಿಂತನೂ ಹೆಚ್ಚಿನದಾಗಿ ಜವಾಬ್ದಾರಿ ನಮ್ಮ ಮೇಲೆ ನಮಗೆ ಗೊತ್ತಿಲ್ಲದಂಗೆ ನಿಗದಿ ಆಗುತ್ತೆ. ಯಾಕಂದರೆ ಇವತ್ತು ನಾವು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀವಿ ಅಂತಂದರೆ ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಪ್ರಶಸ್ತಿಗಳಿಗೆ ಕಾಂಪೀಟ್ ಮಾಡಲಿಕ್ಕೆ ನಾವೇನೇ ಪ್ರಿಪೇರ್ ಆಗಬೇಕಾಗುತ್ತೆ. ಮತ್ತು ಜವಾಬ್ದಾರಿ ಕೂಡ ನಮ್ಮ ಬೆನ್ನ ಮೇಲೆ ಇರುತ್ತೆ. ಯಾಕಂದರೆ ಅದನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಮೇಲೆ ಇರುತ್ತೆ. ಸೊ ಹಾಗಾಗಿ ಇದೊಂದು ಏನು ಅಂತಂದರೆ ಪ್ರಶಸ್ತಿ ಅನುದಾನಕ್ಕಿಂತನೂ ಪ್ರಮುಖವಾಗಿ ಜವಾಬ್ದಾರಿಯನ್ನು ನಮ್ಮ ಮೇಲೆ ನಾವು ಹಾಕ್ಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶ್ರಮಪಟ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ. ಸರ್ ಖಂಡಿತ ಸರ್, ಈಗ ಕೇಂದ್ರ ಸರ್ಕಾರದ ಪ್ರಶಸ್ತಿಗಳಿದ್ದಾವೆ. ಸೊ ಅವುಗಳನ್ನು ಪಡಿಬೇಕು ಅಂತ ನಾವು ಶ್ರಮ ಪಡ್ತಾ ಇದ್ದೀವಿ. ನೋಡೋಣ ಸರ್, ಆಗ್ಬೋದು ಅನ್ನೋದು ನನ್ನ ಒಂದು ಆಸೆ ಸರ್. ಥ್ಯಾಂಕ್ ಯು. ಫೋಟೋನ ಹಾಕು.